ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಡಿ ಮಾಧವ್ ಬಂಗೇರ ಕೊಳತಮಜಲ್ ಅವರ ಯಕ್ಷಧ್ರುವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಮಸ್ತೆ ಸರ್, ಒಂದಷ್ಟು ಯಕ್ಷ ಜೀವನದ ವಿಷಯಗಳನ್ನ ಮೊನ್ನೆನೆ ಮಾತಾಡ್ತಾ ಇದ್ವಿ. ಈಗ ಒಂದು ಕೇಳೋದಾದ್ರೆ, ತಾಳಮದ್ದಳೆ ಅರ್ಥಧಾರಿಯಾಗಿ ನಿಮ್ಮ ಒಂದು ಅಭಿವ್ಯಕ್ತಿ ರೂಪುಗೊಳ್ಳಲು ಯಾವ ಅಂಶಗಳು ಒಂದು ಸಹಾಯವಾಗಿದೆ ಅಂತ ಹೇಳಿ? ತಾಳಮದ್ದಳೆಯಲ್ಲಿ ನಾನು ಏಕಮುಖವಾದಂತಹ ಪಾತ್ರವನ್ನು ನಿರೂಪಿಸೋದು ಹೆಚ್ಚಾಗಿ. ಯಾಕಂತ ಹೇಳಿದರೆ ತರ್ಕಬದ್ಧವಾಗಿ ಮಾತಾಡುವಷ್ಟು ನಾನು ಪ್ರಬುದ್ಧನಲ್ಲ. ಅದರಲ್ಲಿ ಬರುವಂತಹ ಸಾತ್ವಿಕ ಪಾತ್ರಗಳು, ಏಕಮುಖವಾದಂತಹ ಪಾತ್ರಗಳನ್ನೆಲ್ಲ ನಿರ್ವಹಣೆ ಮಾಡೋದು. ಆದರೆ ಬಹಳಷ್ಟು ತಾಳಮದ್ದಳೆಗಳನ್ನು ನಾನು ಸಂಯೋಜಿಸಿದವ. ನಾನು ಯಕ್ಷಗಾನಕ್ಕೆ ಆರಂಭದಲ್ಲಿ ಬಂದಾಗಲೂ ಒಬ್ಬ ಸಂಯೋಜಕನಾಗಿ ಗುರುತಿಸಿಕೊಂಡು ತುಂಬ ತಾಳಮದ್ದಳೆ ಕಾರ್ಯಕ್ರಮಗಳನ್ನು, ಯಕ್ಷಗಾನ ಕಾರ್ಯಕ್ರಮಗಳನ್ನು, ಮತ್ತು ನಾಟ್ಯ ವಿಭಾಗ, ಗಾನ ವಿಭಾಗ, ಅದು ಇತ್ತೀಚೆಗೆ ಬಂದದ್ದು, ಒಂದು 10-12 ವರ್ಷದಿಂದ ಮುಂಚೆ ಬಂದದ್ದು. ಅಂತಹ ಕಾರ್ಯಕ್ರಮವನ್ನು ತುಂಬ ನಾನು ಸಂಯೋಜನೆ ಮಾಡ್ತಾಯಿದ್ದೆ. ಒಬ್ಬ ಸಂಯೋಜಕನಾಗಿ ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದರೆ ನನ್ನನ್ನೇ ಹೆಚ್ಚಿನವರು ಕಾಂಟ್ಯಾಕ್ಟ್ ಮಾಡ್ತಾರೆ ಕಾರ್ಯಕ್ರಮಗಳು ಬೇಕಾದಾಗ. ವಿಶೇಷವಾಗಿ ಅಷ್ಟಮಿಗೆ, ಚೌತಿಗೆ, ನವರಾತ್ರಿಗಳಿಗೆ, ಮತ್ತು ವಿಶೇಷ ಹಬ್ಬ ಹರಿದಿನಗಳಿಗೆ, ಜಾತ್ರೆ ಸಮಯದಲ್ಲಿ ಕಾರ್ಯಕ್ರಮಗಳು ಬೇಕು ಅಂತಾದರೆ ನನಗೆ ಸಂಘಟಕರು ಕಾಲ್ ಮಾಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ನಾನು ಅದನ್ನು ನಿರ್ವಹಣೆ ಮಾಡಿಕೊಡ್ತೇನೆ. ಜೊತೆಯಲ್ಲಿ ಗಾನ ವಿಭವ ಅಂತ ಬಂದಾಗ ನಾನೇ ಖುದ್ದು MC ಮಾಡಿ ಆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತೇನೆ. ಈ ಒಂದು ಸಂಯೋಜನೆಯಲ್ಲಿ ಎದುರಾಗುವಂತಹ ಸವಾಲುಗಳು ಏನು ಅಂತ ಹೇಳಿ? ಒಮ್ಮೊಮ್ಮೆ ನಾವು ಈಗ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಾಗ ಒಳ್ಳೆಯ ಸೆಟ್ ಮಾಡಿ ಕೊಡ್ತೇವೆ. ಬಟ್ ಏನಾದರೂ ಒಂದೆರಡು ಲೋಪಗಳು ಬರ್ತದೆ. ಕಲಾವಿದರಿಗೆ ಬರಲಿಕ್ಕೆ ಆಗದೇ ಇದ್ದರೆ, ಒಬ್ಬ ಕಲಾವಿದ ಸಮಯಕ್ಕಾಗುವಾಗ ನನಗೆ ಇವತ್ತು ಬರುವುದಕ್ಕಾಗೋದಿಲ್ಲ, ಕಷ್ಟ ಅಂತ ಹೇಳುವಾಗ ನಾವು ಅದಕ್ಕೆ ಸಿದ್ಧರಿರಬೇಕು. ಒಂದು ಬೇರೆ ಪಾತ್ರಧಾರಿಯನ್ನು ಹಾಕಿ ನಾವು ತಯಾರು ಮಾಡಬೇಕು. ಒಂದು ವೇಳೆ ಅದು ಅಸಾಧ್ಯ ಅಂತಾದರೆ ಇದ್ದದರಲ್ಲಿ ಅಡ್ಜಸ್ಟ್ ಮಾಡಿ ಆ ಪಾತ್ರವನ್ನು ಬೇರೆಯವನಿಗೆ ಕೊಟ್ಟು, ಅಥವಾ ಅನಿವಾರ್ಯ ಸಂದರ್ಭ ಆದರೆ ನಾನೇ ಅದಕ್ಕೆ ರೆಡಿ ಇರಬೇಕು. ಹಾಗೆ ಸಮಯಕ್ಕೆ ಸರಿಯಾಗಿ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅಂತಹ ಸಮಸ್ಯೆಗಳು ಬರ್ತದೆ. ಸರ್, ಈಗ ಬಣ್ಣಗಾರಿಕೆಯ ಬಗ್ಗೆ ಹೇಳೋದಾದ್ರೆ, ಯಕ್ಷಗಾನದಲ್ಲಿ ಬಣ್ಣಗಾರಿಕೆ ಕೆಲವೊಂದು ಪಾತ್ರಕ್ಕೆ ವಿಭಿನ್ನವಾಗಿ ಇರ್ತದೆ, ಬೇರೆ ಬೇರೆ ಪಾತ್ರಕ್ಕೆ ಬೇರೆ ಬೇರೆ ವಿಭಿನ್ನವಾಗಿ ಇರ್ತದೆ. ಅದು ಹೇಗಿರ್ತದೆ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದ್ರೆ? ಈಗ ರಕ್ತಬೀಜನ ಪಾತ್ರಕ್ಕೆ ಬೇರೆ ಬಣ್ಣಗಾರಿಕೆ, ಇಂದ್ರಜಿತ್ವಿಗೆ ಬೇರೆ, ಅತಿಕಾಯನಿಗೆ ಬೇರೆ, ಹಾಗೆ ಅದಕ್ಕೆ ಬೇರೆ ಬೇರೆ ರೇಖೆಗಳಿರ್ತದೆ. ಈಗ ಆ ಬಣ್ಣ ಪಾತ್ರ ಮಾಡೋನಿಗೆ ಗೊತ್ತಿರ್ತದೆ ಅದು. ಈಗ ಸುಗ್ರೀವನ ಪಾತ್ರದ ಬಣ್ಣಗಾರಿಕೆ ಹೇಗೆ, ಅದರ ಸುಳಿಗಳು ಹೇಗೆ, ವಾಲಿಗೆ ಹೇಗೆ, ಅದು ಸಾಧಾರಣ ಒಂದೇ ರೀತಿ ಇರ್ತದೆ ವಾಲಿ ಸುಗ್ರೀವದ ಬಣ್ಣ. ಮತ್ತು ಉಳಿದ ಪಾತ್ರಗಳು ಅದಕ್ಕೆ ಈ ಪಾತ್ರಕ್ಕೆ ಇಂಥದ್ದೇ ರೇಖೆಗಳು ಅಂತ ನಿರ್ದಿಷ್ಟವಾಗಿರ್ತದೆ. ಅದು ಆ ಪಾತ್ರ ಮಾಡುವವನಿಗೆ ಗೊತ್ತಿರಬೇಕು. ಹಾಗೇ ಬರೆದರೆ ಮಾತ್ರ ಆ ಪಾತ್ರದ ಮುಖವರ್ಣಿಕೆ ಚಂದ ಕಾಣುತ್ತದೆ. ಅದು ಹಿರಿಯರಿಂದ ನಾವು ನೋಡಿ ಕಲಿತುಕೊಳ್ಳುವಂಥದ್ದು. ಹೌದು ಹೌದು, ಹಿರಿಯರಿಂದಲೇ ನೋಡಿಕೊಂಡು ಕಲಿತು ಹೀಗೆ ಇರಬೇಕು ಅಂತ ಮೊದಲಿನವರು ಏನು ನಮಗೆ ಹೇಳಿಕೊಟ್ಟಿದ್ದಾರೋ ಅದನ್ನೇ ಈಗ ಫಾಲೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಇರಬಹುದು, ಆದರೆ ಹೆಚ್ಚಿನವರು ಅದನ್ನು ಫಾಲೋ ಮಾಡಿ ಆ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಇಂದ್ರಜಿತನ ಪಾತ್ರಕ್ಕೆ ಬರುವಂತಹ ಭೀಕರತೆ, ಈಗ ಹಿರಣ್ಯಾಕ್ಷನ ಪಾತ್ರಕ್ಕೆ ಬರುವಂತಹ ಭೀಕರತೆ, ಅದು ಮುಖದಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ಓ, ಇವ ಹಿರಣ್ಯಾಕ್ಷ ಅಂತ, ಹಾಗೆ ಗೊತ್ತಾಗಬೇಕು. ಅದು ಅದಕ್ಕೆ ಬೇರೆ ಬೇರೆ ರೇಖೆಗಳು ಅಂತ ಇರುತ್ತೆ. ಅದನ್ನೇ ಬರೆದರೆ ಚಂದ. ಅದಕ್ಕೆ ಎಲ್ಲರೂ ಒಟ್ಟು ಮಾಡಿಕೊಂಡು ಹೋಗ್ತಾರೆ. ಈ ಪಾತ್ರಕ್ಕೆ ಇಂಥದ್ದೇ ಮುಖವರ್ಣಿಕೆ ಅಂತ ನಿಘಂಟು ಉಂಟು ಅದಕ್ಕೆ. ಮತ್ತೆ ನಿರೂಪಣೆಯ ಬಗ್ಗೆ ಹೇಳುತ್ತಾ ಇದ್ರೆ ಸರ್, ತಾಳಮದ್ದಳೆಯಲ್ಲೂ ನಿರೂಪಕರಾಗಿರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿಯೂ ಕೂಡ ತಾವು ವ್ಯವಸಾಯವನ್ನು ಮಾಡಿದವರು. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಬಹಳ ಗಾನ ವೈಭವಗಳನ್ನು ನಾನು ಆಯೋಜಿಸಿದ್ದೆ. ದೊಡ್ಡ ದೊಡ್ಡ ಭಾಗವತರನ್ನೆಲ್ಲ ಹಾಕಿ, ದಿವಂಗತ ಅಮ್ಮಣ್ಣಯ್ಯರು, ಪದ್ಯಾಣ ಭಾಗವತರು, ಕುರಿಯ ಶಾಸ್ತ್ರಿಗಳು, ಇಂಥವ್ರನ್ನೆಲ್ಲ ಹಾಕಿ ಗಾನ ವೈಭವ ಮಾಡಿದ್ದು, ಬಲಿಪರನ್ನು ಹಾಕಿ ಗಾನ ವೈಭವ ಮಾಡಿದ ನೆನಪುಗಳುಂಟು. ಇತ್ತೀಚೆಗೆ ಪ್ರಸಿದ್ಧಿ ಪಡೆದಂತಹ ಪಟ್ಲ ಭಾಗವತರು, ರವಿಚಂದ್ರ ಕನ್ನಡಿಗಟ್ಟೆಯವರು, ಗಿರೀಶ್ರೈಯವರು, ಪುಣಚಿತ್ತಯ್ಯರು, ಹೀಗೆ ಅವರನ್ನು ಸೆಟ್ ಮಾಡಿ ಗಾನ ವೈಭವ ಎಲ್ಲ ಮಾಡ್ತಾಯಿದ್ದೆ. ಇತ್ತೀಚೆಗೆ ಒಂದು 12-15 ವರ್ಷದಿಂದ ಹಿಂದೆ ಅವರು ಮೊದಲೆಲ್ಲ ಅವರನ್ನು ಹಾಕಿ ಗಾನ ವೈಭವ ಮಾಡಿದ ನೆನಪುಗಳು ಉಂಟು ನನಗೆ. ಆವಾಗ ಅದು ಆರಂಭ ಆದದ್ದು ಇತ್ತೀಚೆಗೆ, ಅದು ಒಂದು 20 ವರ್ಷದ ಹಿಂದೆ ಆರಂಭ ಆದದ್ದು, ಮೊದಲೆಲ್ಲ ಇರಲಿಲ್ಲ. ಈ ನಾಟ್ಯ ವೈಭವ ಎನ್ನುವುದು, ಗಾನ ವೈಭವ ಎನ್ನುವುದು ಇತ್ತೀಚೆಗೆ ಪ್ರಾರಂಭ ಆದರು. ಆದರೆ ಅದರ ಜನ ಸ್ವೀಕರಿಸ್ತಾರೆ. ಶಾಲಾ ದಿನಗಳಲ್ಲಿ ನಿರೂಪಣೆ ಬಗ್ಗೆ ಆಸಕ್ತಿ ಹೇಗೆ? ಹೌದೌದು, ಶಾಲಾ ದಿನಗಳಲ್ಲಿ ಇತ್ತು ನನಗೆ. ಭಾಷಣ ಮಾಡೋದು, ಸ್ವಾತಂತ್ರ್ಯೋತ್ಸವಕ್ಕೆ, ಮಕ್ಕಳ ದಿನಾಚರಣೆಗೆ, ಮತ್ತು ಸ್ಕೂಲ್ ಡೇಗಳಿಗೆಲ್ಲ ಹೆಚ್ಚಾಗಿ ನನ್ನನ್ನು ಗುರುಗಳು ಬಳಸ್ಕೊಳ್ತಾ ಇದ್ದರು. ಹಾಗೆ ಅದೇ ಆಸಕ್ತಿ ಮುಂದುವರಿದು ನಾನು ಅದರಲ್ಲಿದ್ದೇನೆ. ಈಗ MC ಆಗಿ ತುಂಬ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ.
ಅದರಲ್ಲಿ ಏನಾದ್ರೂ ವಿಶಿಷ್ಟತೆ ಉಂಟಾ ಸರ್? ಈಗ ಒಂದು ತಾಳಮದ್ದಳೆಯಲ್ಲಿ ನಾವು ಹೇಳುವಂತದ್ದು ರೀತಿ ನೀತಿಗಳ ಬಗ್ಗೆ. ಹೌದು ಹೌದು ಹೌದು, ಉಂಟು ಉಂಟು. ಒಬ್ಬ ಒಂದು ಪಾತ್ರವನ್ನು ಬೇರೆ ವಿಧಾನದಿಂದ ಚಿಂತಿಸ್ತಾನೆ. ಈಗ ತರ್ಕ ಅಂತ ಬಂದಾಗ ತರ್ಕದ ವಿಷಯದಲ್ಲಿ ಒಬ್ಬ ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾನೆ, ಇನ್ನೊಬ್ಬ ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾನೆ. ತರ್ಕ ಅಂತ ಬಂದಾಗ ವಿಶೇಷವಾಗಿ ವಿಶ್ವೇಶ್ವರ ಭಟ್ರು ಸುಣ್ಣಂಬಳ, ವಾಸುದೇವ ರಂಗಭಟ್ರು, ಜಬ್ಬಾರ್ ಸಮಸಂಪಾಜೆ, ಪವನ್ ಕಿರಣ್ ಕೆರೆಯವರು ತುಂಬ ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರೂಪಿಸ್ತಾರೆ. ಮೊದಲೆಲ್ಲ ಸುದೀರ್ಘಾವಧಿತ್ತು ತಾಳಮದ್ದಳೆಗಳೆಲ್ಲ. ಒಬ್ಬೊಬ್ಬ ಪೀಠಿಕೆ ಮಾತಾಡಲಿಕ್ಕೆ ಕೂತ್ರೆ 1 ಗಂಟೆ 2 ಗಂಟೆ ಹೋದರೂ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಒಂದು ಕೌರವನ ಪಾತ್ರ ಪೀಠಿಕೆಗೆ ಕುಳಿತ 10 ಗಂಟೆಗೆ ಪ್ರಾರಂಭ ಆಯಿತು, 12 ಗಂಟೆಯವರೆಗೆ ಮಾತನಾಡಿದಂತಹ ಉದಾಹರಣೆಗಳು ಉಂಟು. ಈಗೆಲ್ಲ ಕಡಿಮೆ ಆಗಿದೆ. ಈಗ ತಾಳಮದ್ದಳೆಗೆ ಒಂದು ಮಿತಿ ಅಂತ ಉಂಟು. 10 ಗಂಟೆಗೆ ಪ್ರಾರಂಭ 1 ಗಂಟೆ ಮುಗಿಸಬೇಕು ಅಂತ ಹೇಳುವಾಗ ಅದಕ್ಕೆ ಒಗ್ಗಿಕೊಂಡ ಕಲಾವಿದರು ಅದನ್ನು ಮುಗಿಸ್ತಾರೆ. ಮೊದಲೆಲ್ಲ ಹಾಗೆ ಇರಲಿಲ್ಲ, ಲಿಮಿಟ್ ಇರಲಿಲ್ಲ. ಮೊದಲೆಲ್ಲ ಪೂರ್ಣ ರಾತ್ರಿ ತಾಳಮದ್ದಳೆಗಳು ನಡೀತಾ ಇತ್ತು. ಈಗ ತಾಳಮದ್ದಳೆಗೊಂದು ಮಿತಿ ಅಂತ ಬಂದಿದೆ. ಅಂದರೆ ಯಾರಿಗೂ ಅಷ್ಟು ತಾಳ್ಮೆ ಇಲ್ಲ, ಇಷ್ಟೇ ಅವಧಿಯೊಳಗೆ ಮುಗಿಸಬೇಕು ಅಂತ. ಮೊದಲೆಲ್ಲ ಟೈಮ್ ನಿಗದಿ ಇರಲಿಲ್ಲ, ದೀರ್ಘಾವಧಿ ಹೋಗ್ತಾ ಇತ್ತು ಅಂತ ಕಲಾವಿದರುಗಳು ಇದ್ದರು. ಈಗೆಲ್ಲ ಅದನ್ನು ಒಂದು ಮಿತಿಗೆ ತಂದಿರೋದು, 3 ಗಂಟೆ ತಾಳಮದ್ದಳೆ, 4 ಗಂಟೆ ತಾಳಮದ್ದಳೆ, ಹಾಗೆಲ್ಲ ಮಾಡ್ತಾರೆ. ಈಗ ಬಹುಶಃ ಮೂಡುಬಿದ್ರೆಯಲ್ಲೆಲ್ಲ ಇಡೀ ರಾತ್ರಿ ತಾಳಮದ್ದಳೆ ಆಗ್ತಾ ಉಂಟು. ಕೈಕಂಬ ಗಣೇಶೋತ್ಸವದಲ್ಲಿ ಆಗ್ತಾಯಿತ್ತು ಮೊದಲು, ಈಗ ಅದು ನಿಲ್ಲಿಸಿದ್ದಾರೆ. ಅದನ್ನು ನೋಡುವ ಪ್ರೇಕ್ಷಕರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈಗ ಒಂದು ಮಿತಿಯ ಒಳಗೆ ತಾಳಮದ್ದಳೆ ಆಗ್ತಾ ಉಂಟು. 3 ಗಂಟೆ 4 ಗಂಟೆ ಹೊತ್ತಿಗೆ ಸೀಮಿತ ಆಗ್ತಾ ಉಂಟು. ಸರ್, ಈಗ ಒಂದು ಯಕ್ಷಗಾನ ಕಲಾವಿದರಿಗಿರುವ ಭದ್ರತೆಗಳ ಬಗ್ಗೆ ಹೇಳೋದಾದ್ರೆ? ನಿಜವಾಗಿ ಅದು ಬೇಕಾದದ್ದು. ಯಾಕಂತ ಹೇಳಿದರೆ ಆರೋಗ್ಯ ಕೆಟ್ಟು ಹೋದಾಗ ಯಕ್ಷಗಾನ ರಂಗದಲ್ಲೇ ತಾವು ತೊಡಗಿಸಿಕೊಂಡಾಗ ಕಾಲಿಗೋ ಕೈಯಿಗೋ ನೋವಾಗುವುದು, ಸೊಂಟಕ್ಕೋ ನೋವಾಗುವುದು, ಅಥವಾ ನಿವೃತ್ತಿ ಹೊಂದುವಂತಹ ಕಾಲದಲ್ಲಿ ಅವನಿಗೊಂದು ಭದ್ರತೆ ಅನ್ನೋದು ಬೇಕು. ಅದು ನಿಜವಾಗಿ ಮೊದಲೇ ವ್ಯವಸ್ಥೆ ಆಗಬೇಕಿತ್ತು. ಆ ಬಗ್ಗೆ ಬಹಳ ಖೇದ ಇದೆ. ಆದರೆ ಇದೆಲ್ಲವನ್ನು ಮನಗಂಡಂತಹ ಪಟ್ಲ ಸತೀಶ್ ಶೆಟ್ಟರು ಕಲಾವಿದರಿಗೊಂದು ಭದ್ರತೆ ಬೇಕು ಎನ್ನುವಂತಹ ನೆಲೆಯಲ್ಲಿ ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಮಾಡಿದರು. ಈಗ ಕಲಾವಿದರಿಗೆ ಚಿಂತೆ ಇಲ್ಲ. ಏನಾದರೂ ಸಮಸ್ಯೆ ಆದರೆ ಫೌಂಡೇಶನ್ಗೆ ಅರ್ಜಿ ಕೊಟ್ಟರೆ ಅದರಿಂದ ಬರ್ತದೆ. ಆರೋಗ್ಯ ವಿಮೆ ಇರಬಹುದು, ಗೃಹ ನಿರ್ಮಾಣದ ವಿಷಯ ಇರಬಹುದು, ವಿದ್ಯಾಭ್ಯಾಸದ ವಿಷಯ ಇರಬಹುದು, ಎಲ್ಲ ವಿಷಯಗಳಲ್ಲಿಯೂ ಈಗ ಪಟ್ಲ ಫೌಂಡೇಶನ್ ಇರುವ ಕಾರಣ ಕಲಾವಿದರಿಗೊಂದು ನಮಗೆ ಭದ್ರತೆ ಉಂಟು ಅಂತ ಧೈರ್ಯದಲ್ಲಿ ಹೇಳಿಕೊಳ್ಳೋ ಹಾಗಾಯಿತು. ಬಹಳ ಶ್ಲಾಘನೀಯ ಈ ವಿಷಯ. ಯಾಕಂತ ಹೇಳಿದರೆ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತಿದೆ ಫೌಂಡೇಶನ್. ಪಟ್ಲ ಭಾಗವತರ ಆಶಯವೂ ಅದೇ, ಕಲಾವಿದರಿಗೆ ಸಮಸ್ಯೆ ಆಗಬಾರ್ದು ಎನ್ನುವ ನೆಲೆಯಲ್ಲಿ ನಿಜವಾಗಿ ಅವರಿಗೆ ಬರಬೇಕಾದ ಹಣ ಅದು. ಈಗ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದವರು ಅದೆಷ್ಟೋ ಮಂದಿ ಇದ್ದಾರೆ. ಅವರಿಗೆ ಅಪಾರ ಅಭಿಮಾನ ವರ್ಗ ಇದೆ. ಆದರೆ ಅವರಿಗೇನು ಬರ್ತದೋ ಅದನ್ನು ಕಲಾವಿದರಿಗೆ ವಿನಿಯೋಗ ಆಗುವ ಹಾಗೆ ಅಂತಹ ಅಭಿಮಾನಿ ವರ್ಗವನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಫೌಂಡೇಶನ್ ಆದದ್ದು, ಕಲಾವಿದರಿಗೆ ಒಂದು ಆಸರೆ ಆದದ್ದು ತುಂಬ ಸಂತೋಷದಾಯಕವಾದಂತಹ ವಿಷಯ. ಯಾರೂ ಕಲಾವಿದರ ಬಗ್ಗೆ ಯೋಚಿಸೇ ಇರಲಿಲ್ಲ, ಭದ್ರತೆ ಬಗ್ಗೆ ಯೋಚಿಸೇ ಇರಲಿಲ್ಲ. ದುಡಿದ್ರು, ಮನೆಗೆ ಹೋದರು, ಮುಗಿಯಿತು. ಜೀವನ ಭದ್ರತೆ, ಮನೆ ನಿರ್ಮಾಣ, ಆರೋಗ್ಯದ ವಿಷಯ ಇದೆಲ್ಲ ಬಂದಾಗ ಯಾರೂ ಸ್ಪಂದಿಸ್ತಾ ಇರಲಿಲ್ಲ. ಈಗ ಫೌಂಡೇಶನ್ ಇರುವ ಕಾರಣ ಒಂದು ಧೈರ್ಯದಲ್ಲಿ ಅರ್ಜಿ ಕೊಟ್ಟು ತಮಗೊದಗಿದ ಸಂಕಷ್ಟಗಳ ಹೇಳಿಕೊಂಡಾಗ ಅದಕ್ಕೆ ಸೂಕ್ತ ರೀತಿಯೆಲ್ಲ ಸ್ಪಂದಿಸಿ ಬೇಕಾದ ಹಾಗೆ ಆ ಫೌಂಡೇಶನ್ನಿಂದ ಕಲಾವಿದರಿಗೆ ಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷದಾಯಕವಾದ ವಿಷಯ. ಅದು ಬೇಕಿತ್ತು, ಯಾವತ್ತೂ ಬೇಕಿತ್ತು. ಅದೇ ಇತ್ತೀಚೆಗೆ 10 ವರ್ಷ ಆಯಿತು ಪಟ್ಲ ಫೌಂಡೇಶನ್ ಆಗಿ. ತುಂಬ ಕಲಾವಿದರು ಅದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ. ನಮಗೊಂದು ಪಟ್ಲ ಫೌಂಡೇಶನ್ ಉಂಟಲ್ಲ, ನಮಗೇನಾದರೂ ಸಮಸ್ಯೆ ಆದರೆ ಸ್ಪಂದಿಸ್ತಾರೆ. ಅದು ನಿಜವಾಗಿ ಆ ಭದ್ರತೆ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರ ಮಾಡಬೇಕಾದದ್ದು. ಒಂದು ಫೌಂಡೇಶನ್ ಮಾಡ್ತಾ ಉಂಟು. ನೀವು ಬಹುಶಃ ನೋಡಿರಬಹುದು 10ನೇ ವರ್ಷದ ಸಂಭ್ರಮದಲ್ಲಿ ಏನೆಲ್ಲ ಆಗಿದೆ ಅಂತ. 100 ಮನೆ ಯೋಜನೆ ಇದು ಸರ್ಕಾರ ಮಾಡಬೇಕಾದದ್ದು. ಅದರ ಪಟ್ಲ ಭಾಗವತ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಉಂಟದು. 50-60 ಮನೆಗಳನ್ನು ಕೊಟ್ಟಾಗಿದೆ. ಇನ್ನೊಂದು 35-40 ಮನೆಗಳೇನು ಹಂತದಲ್ಲಿ ಉಂಟು, ನಿರ್ಮಾಣದ ಹಂತದಲ್ಲುಂಟು. ಯಾರೂ ಊಹಿಸಿರಲಿಲ್ಲ ನೋಡಿ. ಕಲಾವಿದರ ಸಂಬಳ ಕಡಿಮೆ ಅಲ್ಲ, ಅದೇ ಸಂಬಳದಲ್ಲಿ ಈಗೆಲ್ಲ ಇದಾಗಿದೆ. ಯಾವುದು ಸಂಬಳ ಹೆಚ್ಚಾಗ್ತಾ ಉಂಟು ಹೆಚ್ಚಿನ ಮೇಳಗಳಲ್ಲಿ. ಕಡಿಮೆ ಸಂಬಳದಲ್ಲಿದ್ದು ಅದನ್ನು ಸಂಸಾರವನ್ನು ನಿಭಾಯಿಸ್ತಾ ಇದ್ದಂತಹ ಕಲಾವಿದರಿದ್ದಾರೆ. ಯಾವ ಭದ್ರತೆ ಇರಲಿಲ್ಲ. ಕಾಲಿಗೆ ನೋವಾದರೆ ಮನೆಯಲ್ಲಿ ಇರಬೇಕಷ್ಟೇ, ಯಾರು ಸ್ಪಂದಿಸೋದಿಲ್ಲ.
ಈಗ ಅಭಿಮಾನಿಗಳಾಗಲಿ ಯಾರೇ ಆಗಲಿ ರಂಗದಲ್ಲಿ ಮಾತ್ರ ಒಮ್ಮೆ ನಿರೀಕ್ಷಿಸ್ತಾರೆ, ಅವನಿಗೆ ಕಷ್ಟ ಬಂದರೆ ಸ್ಪಂದಿಸುವವರು ಬಹಳ ಕಡಿಮೆ. ಅದಕ್ಕೊಂದು ಫೌಂಡೇಶನ್ ಆಧಾರ ಸ್ತಂಭವಾಗಿದೆ. ಸರ್, ಈಗ ಯಕ್ಷಗಾನದಲ್ಲಿ ಭಾಗವತ ಅನ್ನುವವರು ಮೂಲಾಧಾರ ಆಗಿರ್ತಾರೆ. ಹೌದು. ಹಾಗಿರುವಾಗ ಈ ಅಭಿನಯ ಮಾಡುವವರಿಗೆ ಮತ್ತು ಭಾಗವತರಿಗೆ ಚೆಂಡೆ ಮದ್ದಳೆ ಆಗಿರ್ಬೋದು, ನಿಮ್ಮ ಒಂದು ಅನುಸಂಧಾನ ಹೇಗಿರ್ತದೆ ಅಂತ ಹೇಳಿ? ಒಬ್ಬ ಭಾಗವತ ಸಮರ್ಥ ನಿರ್ದೇಶಕವ. ಒಬ್ಬ ಭಾಗವತ ವೇಷಧಾರಿಯಾಗಿಯೂ ತಾನು ಮನನ ಮಾಡ್ತಾನೆ, ಆ ವೇಷವನ್ನು ನಾನು ಹೀಗೆ ಮಾಡಬಹುದು ಅಂತ. ಸಮರ್ಥ ನಿರ್ದೇಶಕವ. ಮತ್ತು ಕೆಲವರ ಮನೋಧರ್ಮವನ್ನು ಅರಿತು ಪದ್ಯ ಹೇಳ್ತಾರೆ. ಇವ ಹೀಗೆಯೇ ಕುಣಿತಾನೆ, ಇವ ಹೀಗೆಯೇ ಅರ್ಥ ಮಾತಾಡ್ತಾನೆ, ಇವ ಹೀಗೆಯೇ ಭಾವ ಅಭಿನಯ ಮಾಡ್ತಾನೆ. ಅದಕ್ಕೆ ಅವಕಾಶಗಳನ್ನು ಕೊಡ್ತಾ ಕೊಡ್ತಾ ಆ ಪಾತ್ರವನ್ನು ಮೇಳೈಸುವ ಹಾಗೆ ಮಾಡ್ತಾರೆ ಭಾಗವತರು. ಒಬ್ಬ ಪಾತ್ರಧಾರಿಯ ಮನೋಧರ್ಮವನ್ನು ಅರಿತು ಭಾಗವತ ಚೆನ್ನಾಗಿ ಪದ್ಯ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಅವನ ನಡೆ ಇರ್ತದೆ. ಒಬ್ಬ ಪಾತ್ರಧಾರಿ ಸ್ವಲ್ಪ ವೀಕ್ ಇದ್ದಾನೆ ಅಂತ ಹೇಳಿದರೆ ಅದಕ್ಕೂ ಅವರು ಒಗ್ಗಿಕೊಂಡು ಅಷ್ಟಕ್ಕೆ ಸೀಮಿತಗೊಳಿಸ್ತಾರೆ. ಭಾಗವತ ರಂಗ ನಿರ್ದೇಶಕ. ಯಕ್ಷಗಾನವನ್ನು ಮೇಲೆ ಬೀಳಿಸುವಲ್ಲಿ ಭಾಗವತನ ಪಾತ್ರ ಪ್ರಧಾನ. ಹಾಗೆ ಆ ಭಾವಾಭಿನಯಕ್ಕೆ ಅವಕಾಶ ಕೊಟ್ಟು ಒಬ್ಬ ವೀರರಸಕ್ಕೆ ಚೆನ್ನಾಗಿ ಕುಣಿತಾನೆ ಅಂತಾದರೆ ಅವನನ್ನು ಆ ಪಾತ್ರದಲ್ಲಿ ಹೇಗೆ ಮೆರೆಸಬಹುದು, ಅದು ಭಾಗವತ ಮನೋಧರ್ಮಕ್ಕೆ ಅನುಗುಣವಾಗಿ ಅವರನ್ನು ಮೆರೆಸ್ತಾರೆ. ಹಾಗೆ ಸರ್, ಈಗ ಪಾವಂಜಿ ಮೇಳದಲ್ಲಿ ಪ್ರಧಾನ ಕಲಾವಿದರಾಗಿಯೂ ಕೂಡ ಪ್ರಬಂಧಕರಾಗಿ ಎದುರಾಗುವಂತಹ ಸವಾಲುಗಳ ಬಗ್ಗೆ ಹೇಳೋದಾದ್ರೆ? ಪಾವಂಜಿ ಮೇಳ ಹೊರಟು ಇದು 6ನೇ ವರ್ಷದ ತಿರುಗಾಟ. ಏನಿಲ್ಲ, ನಮ್ಮ ಮೇಳವನ್ನು ಅಪೇಕ್ಷಿಸುವ ತುಂಬ ಸಂಘ ಸಂಸ್ಥೆಗಳುಂಟು ಪಾವಂಜಿ ಮೇಳದ ಆಟ ಆಡಿಸಬೇಕು ಅಂತ. ಆದರೆ ನಮಗೆ ಕೊಡುವುದಕ್ಕಾಗ್ತಾ ಇಲ್ಲ. ಒಂದು ವರ್ಷದಲ್ಲಿ 220, 215, 220 ಆಟಗಳು ಮಾತ್ರ. ತುಂಬ ಬೇಡಿಕೆ ಉಂಟು ನಮ್ಮ ಮೇಳಕ್ಕೆ. ತುಂಬ ಆಸ್ಥೆಯಿಂದ, ಭಕ್ತಿಯಿಂದ, ಗೌರವದಿಂದ ನಮ್ಮನ್ನು ಆಟ ಆಡಿಸೋರು ನೋಡಿಕೊಳ್ಳುತ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ. ಕಲಾವಿದರಿಗಾಗಲಿ ಸಿಬ್ಬಂದಿ ವರ್ಗದವರಿಗೆ ಆಗಲಿ ಯಾವುದೇ ಸಮಸ್ಯೆಗಳಿಲ್ಲ. ಬಹಳ ಭಕ್ತಿಯಿಂದ ನಮ್ಮ ಮೇಳದ ಆಟವನ್ನು ಆಡಿಸ್ತಾರೆ. ತುಂಬ ಅದರಲ್ಲಿ ಬಗ್ಗೆ ಏನಿಲ್ಲ, ಕೊರತೆ ಏನಿಲ್ಲ. ಅಂದರೆ ನಮಗೆ ಎಲ್ಲಿ ಸಮಸ್ಯೆಗಳಿಲ್ಲ ಅಂತ ಆ ವಿಷಯದಲ್ಲಿ. ಈಗ ಬೇಕಾದಷ್ಟು ಕ್ಯಾಂಪುಗಳುಂಟು. ಹಾಗೆ ವರ್ಷಕ್ಕೆ ಅದೇ ಅಷ್ಟೇ 215, 220 ಆಟ ಮಾತ್ರ ಆಡಲಿಕ್ಕೆ ಆಗ್ತದೆ. ಬೇಡಿಕಿದ್ದರೂ ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಸಾಧಾರಣ ಫಿಕ್ಸ್ ಆಟಗಳೇ ಉಂಟು ಈಗ ನಮಗೆ ನಮ್ಮ ಮೇಳದ್ದು. ಕೆಲವೊಂದು ಆಟಗಳನ್ನು ಬೇರೆಯವರಿಗೆ ಕೇಳಿದವರಿಗೆ ನಾವು ಕೊಡಬೇಕಾಗ್ತದೆ. ಮ್ಯಾನೇಜರ್ ಅನ್ನುವಂಥದ್ದು ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ ಸರ್, ವೇಷ ಮಾಡೋದ್ರ ಜೊತೆಗೆ ಈ ಪ್ರಬಂಧಕರಾಗಿ? ಅದೇನು ದೊಡ್ಡ ಸವಾಲಲ್ಲ. ಅಂದರೆ ವೇಷ ಮಾಡಿಕೊಂಡು ಅದರ ನಡುವಿನ ಗ್ಯಾಪಲ್ಲಿ ಬೇಕಾದ ಹಾಗೆ, ಮತ್ತು ಪ್ರತಿ ಆಟ ಆಡಿಸುವವರನ್ನು ನಾವು 1 ತಿಂಗಳ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ ವ್ಯವಸ್ಥೆ ಬಗ್ಗೆ ಹೇಳಿರ್ತೇವೆ. ಹಾಗಾಗಿ ಅದಕ್ಕೆ ಅವರು ಸಿದ್ಧರಾಗಿರ್ತಾರೆ. ಬೆಳಿಗ್ಗೆ ನಾವು 7:30, 8 ಗಂಟೆಗೆ ಅಲ್ಲಿಗೆ ಹೋದರೆ ಎಲ್ಲ ವ್ಯವಸ್ಥೆಗಳಿರ್ತದೆ. ಅದಕ್ಕೆ ಬೇಕಾದಾಗೆ ಒಗ್ಗಿಕೊಳ್ಳುತ್ತಾರೆ ಯಾರು ಸೇವಾಕರ್ತರು. ಅದೇನು ದೊಡ್ಡ ಇದಲ್ಲ. ಮತ್ತು ಈಗ 6 ವರ್ಷ ಆಯ್ತಲ್ಲ, ಸಾಧಾರಣ ನಮ್ಮ ಮೇಳದ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ಹಾಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆನೇ ಮಾಡಿರ್ತಾರೆ. ನಾವೊಂದು ಕಾಂಟ್ಯಾಕ್ಟ್ ಮಾಡಿ ಬೇಕಾದಾಗ ಹೀಗೆ ಬೇಕು ಅಂತ ಹೇಳಿದರೆ ಅದಕ್ಕೆ ಸಿದ್ಧರಾಗಿ ಇರ್ತಾರೆ ಅವರು. ಸರ್, ಈಗ ಆಧುನಿಕತೆಯಲ್ಲಿ ಯಕ್ಷಗಾನ ಅನ್ನುವಂಥದ್ದು ಹೇಗೆ ಆಗಿದೆ ಅಂತ ಹೇಳಿ, ಅಂದರೆ ಈ ಹಾದಿ ಬೀದಿಗಳಲ್ಲಿ ಯಕ್ಷಗಾನವನ್ನು ವೇಷವನ್ನು ತೊಟ್ಟು ಪ್ರದರ್ಶಿಸುವಂಥದ್ದು, ಇದು ಎಲ್ಲ ಎಷ್ಟು ಸರಿ? ಇದರ ಬಗ್ಗೆ ಅಭಿಪ್ರಾಯ ಹೇಳೋದಾದ್ರೆ, ಎಲ್ಲೋ ಒಂದು ಕಡೆ ಚೌಕಟ್ಟು ಮೀರಿ ಆಗುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ಯಕ್ಷಗಾನನ ಅಣಕಿಸುವುದು, ಯಕ್ಷಗಾನದ ವೇಷ ಮಾಡಿ ಹಾದಿ ಬೀದಿಗಳಲ್ಲಿ ಹೋಗುವುದು, ಹಣ ಕೇಳೋದು ತಪ್ಪು. ಅದು ಯಕ್ಷಗಾನಕ್ಕೆ ಮಾಡುವಂತಹ ಅವಮಾನ. ಯಾರೂ ಮಾಡಕೂಡದದನ್ನು. ಅದು ಆ ರಂಗಕ್ಕೆ ಸೀಮಿತವಾದದ್ದಷ್ಟೇ. ಅದನ್ನು ಹೊರಗಡೆ ತರಬಾರದು. ಮತ್ತು ಬಹಳಷ್ಟು ಬದಲಾವಣೆಗಳಾಗಿದೆ ಈಗ ಯಕ್ಷಗಾನದಲ್ಲಿ. ಪರಂಪರೆಗೆ ಚ್ಯುತಿ ಬಾರದ ಹಾಗೆ ಆಧುನಿಕತೆಯನ್ನು ಪೂರ್ಣಿಸಿ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತಾ ಉಂಟು. ಅದು ತಪ್ಪು ಅಂತಲ್ಲ, ಅದು ಬೇಕು. ಈಗಿನ ಜನ ವರ್ಗಕ್ಕೆ ಬದಲಾವಣೆಯನ್ನು ಬಯಸ್ತಾರೆ ನೋಡಿ. ಅದಕ್ಕೆ ಈ ಯುಗಕ್ಕೆ ಅನುಗುಣವಾಗಿ, ಅಂದರೆ ಈ ಸಮಾಜಕ್ಕೆ ಈಗ ಏನು ಬೇಕು ಅದಕ್ಕೆ ಪೂರಕವಾಗಿ ಪರಂಪರೆಗೆ ಧಕ್ಕೆ ಬಾರದ ಹಾಗೆ ಬೇಕಾದ ಹಾಗೆ ಪೂರ್ಣಿಸಿ ಅದನ್ನು ಯಕ್ಷಗಾನವನ್ನು ಪ್ರೆಸೆಂಟ್ ಮಾಡ್ಬೋದು. ಅದು ಅಪರಾಧ ಅಂತಲ್ಲ. ಆದರೆ ಪರಂಪರೆ ಏನುಂಟು ಅದಕ್ಕೆ ಧಕ್ಕೆ ಆಗಕೂಡದು. ಅದನ್ನು ಮೀರಿ ಮಾಡಿದ್ರು ಅಂತ ಆಗಬಾರದು. ಅದನ್ನೂ ಇರಿಸಿಕೊಂಡು ಚ್ಯುತಿ ಬಾರದ ಹಾಗೆ ಯಕ್ಷಗಾನ ಹೀಗೆ ಇರಬೇಕು, ಹೀಗೆ ಮಾಡಿದರೆ ಅಪರಾಧ ಅಲ್ಲ ಅನ್ನುವ ಹಾಗೆ ತೋರಿಸುವುದು ಸೂಕ್ತವೇ ಈಗಿನ ಕಾಲಕ್ಕಾಗುವಾಗ. ಆದರೆ ಯಾರು ಕೂಡ ಯಕ್ಷಗಾನದ ವೇಷ ಮಾಡಿ ಹಾಗೆಲ್ಲ ಹೋಗೋದು ತುಂಬ ತುಂಬ ತಪ್ಪದು, ಮಾಡಲೇಬಾರದು. ಯಕ್ಷ ಅಂತ ಹೇಳಿದರೆ ಸೇವೆ, ಅದು ಆರಾಧನಾ ಕಲೆ. ಕೇವಲ ಮನೋರಂಜನೆಗೆ ಇರುವಂಥದ್ದಲ್ಲ, ಅದು ಆರಾಧನೆ, ಅದು ಸೇವೆ, ಪೂಜೆ.
ಆ ಭಕ್ತಿಯಿಂದಲೇ ನಾವು ಸ್ವೀಕರಿಸಿದ್ರೆ ನಮಗೆ ಅದರಿಂದ ಖಂಡಿತ ಒಳ್ಳೆಯ ಫಲ ಸಿಕ್ಕೇ ಸಿಗ್ತದೆ. ಸರ್, ಈಗ ಯಕ್ಷಗಾನ ನಾಟ್ಯ ತರಬೇತಿಗಳ ಬಗ್ಗೆ ಮಾತಾಡೋದಾದ್ರೆ ಅದು ಬಹಳ ಅಗತ್ಯ. ತರಬೇತಿಗಳು ತುಂಬ ಕಡೆಯಲ್ಲಿ ಉಂಟು ಈಗ. ಉದಾಹರಣೆಗೆ ಈಗ ಪಟ್ಲ ಫೌಂಡೇಶನ್ನಿಂದ ಬೇರೆ ಬೇರೆ ವಸತಿ ಶಾಲೆಗಳಲ್ಲಿ ತರಗತಿಗಳು ನಡೆಯುತ್ತಾ ಉಂಟು. ಎಷ್ಟು ಮಂದಿ ಶಿಷ್ಯವರ್ಗ, ಎಷ್ಟು ಮಂದಿ ಮಕ್ಕಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ. ಸಾಧಾರಣ ಈಗ 20,000ಕ್ಕಿಂತ ಮಿಗಿಲಾಗಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಅಂದರೆ ಯಕ್ಷಗಾನ ಇತ್ತು, ಹೀಗಿತ್ತು, ಮುಂದಿನ ಪ್ರಪಂಚಕ್ಕೆ ಈಗ ಈ ಯುವ ಪೀಳಿಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಪೀಳಿಗೆಗೂ ಅದು ಗೊತ್ತಾಗ್ತದೆ ಯಕ್ಷಗಾನ ಎನ್ನುವುದಿತ್ತು. ಮಕ್ಕಳಲ್ಲಿ ಈ ಅಭಿರುಚಿಯನ್ನು ಮೂಡಿಸಿದರೆ ಪ್ರೇಕ್ಷಕ ವರ್ಗವು ಹೆಚ್ಚಾಗ್ತದೆ, ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಮೂಡ್ತದೆ. ಅದಕ್ಕೆ ಬೇರೆ ಬೇರೆ ಶಾಲೆಗಳಲ್ಲಿ ಅದಕ್ಕೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಒಳ್ಳೊಳ್ಳೆ ಗುರುಗಳು ಕ್ಲಾಸ್ ಕೊಡ್ತಾ ಇದ್ದಾರೆ, ತರಬೇತಿ ಕೊಡ್ತಾ ಇದ್ದಾರೆ. ಇದು ಯಕ್ಷಗಾನದ ಉಳಿವಿನ ದೃಷ್ಟಿಯಲ್ಲಿ ಅತಿ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನದ ತರಬೇತಿ ಬೇಕು. ಹೌದು ಹೌದು ಹೌದು, ಬೇಕೇ ಬೇಕು. ಯಕ್ಷಗಾನದ ಅದು ಈ ಕಲೆಯನ್ನು ಆಸ್ವಾದಿಸ್ತಾ ಇರುವಂತಹ ಜನತೆಗೆ ಅದನ್ನು ಮುಟ್ಟಿಸುವುದಕ್ಕೆ ಈ ಮಕ್ಕಳು ಇನ್ನು ಮುಂದೆ ಬೇಕು ಅಂತ ಅಲ್ಲಿಂದಲೇ ಆರಂಭ. ಹೌದು ಹೌದು ಹೌದು, ಅಲ್ಲಿಂದಲೇ ಆರಂಭ. ಹೌದು, ಕಲಿಕೆ ಅನ್ನೋದು ಗೊತ್ತಾಗ್ತಲ್ಲ. ಆವಾಗ ಇವರು ಪ್ರೇಕ್ಷಕರಾಗಿಯೂ ಮುಂದೆ ತೊಡಗಿಸಿಕೊಳ್ತಾರೆ. ಈ ಯಕ್ಷಗಾನದಲ್ಲಿರುವ ಈಗಿನ ವಿದ್ಯಾರ್ಥಿಗಳು ಪಾತ್ರದ ಮೂಲಕವಾಗಿ ತೊಡಗಿಸಿಕೊಳ್ತಾರೆ, ಪ್ರೇಕ್ಷಕ ವರ್ಗವು ಅಧಿಕ ಆಗ್ತದೆ. ಅಂದರೆ ಇಲ್ಲಿ ಪಾಠಗಳಾಗ್ತಾ ಉಂಟಲ್ಲ, ಅವರಿಗೆ ಅಭಿರುಚಿ ಬೆಳೆಯುತ್ತದೆ. ಹಾಗೆ ಬಹಳ ಅಗತ್ಯವಾದದ್ದು ತರಬೇತಿಗಳು. ಸರ್, ಈಗ ಕುಟುಂಬದ ಬೆಂಬಲ ಅನ್ನುವಂಥದ್ದು, ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ಹೇಳೋದಾದ್ರೆ ವಿಜಯಲಕ್ಷ್ಮಿ ಅವರು ನಿಮ್ಮ ಒಂದು ಬಹಳ ಸಂಗಾತಿಯಾದವರು, ಅವರ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಅವರ ಒಂದು ಬೆಂಬಲ ಈ ಒಂದು ನಿಮ್ಮ ಒಂದು ಕ್ಷೇತ್ರಕ್ಕೆ? ಅವಳಿಗೆ ಯಕ್ಷಗಾನದ ಬಗ್ಗೆ ಅಭಿರುಚಿ ಉಂಟು, ತುಂಬ ಆಟಗಳನ್ನು ನೋಡಿದವಳು. ಹಾಗಾಗಿ ನನಗೇನು ಸಮಸ್ಯೆ ಇಲ್ಲ, ನೀವು ಹೋಗೋದು ಬೇಡ ಹಾಗೆ ಹೀಗೆ ಅಂತ ಏನೂ ಇಲ್ಲ. ನನಗೆ ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟಿದ್ದಾಳೆ ಅವಳು. ಹಾಗೆ ತೃಪ್ತಿ ನನಗೆ. ಸರ್, ಈಗ ಯಕ್ಷಗಾನದಲ್ಲಿ ಯುವ ಕಲಾವಿದರ ಬಗ್ಗೆ ಹೇಳೋದಾದ್ರೆ ಯುವ ಕಲಾವಿದರು ಹೇಗೆ ಇರ್ತಾರೆ ಒಂದು ಯಕ್ಷಗಾನದಲ್ಲಿ, ಅವರ ಒಂದು ಗುಣನಡತೆ, ಅವರು ಖಂಡಿತವಾಗಿಯೂ ಕೂಡ ನಿಮ್ಮಂತಹ ಕಲಾವಿದರಿಂದ ಅವರು ಕಲಿತುಕೊಳ್ಳುವಂಥದ್ದು ತುಂಬಾನೇ ಇದೆ. ಅದರ ಬಗ್ಗೆ ಹೇಳೋದಾದ್ರೆ ಈಗಿನ ಯುವ ಕಲಾವಿದರಿಗೊಂದು ಕಿವಿ ಮಾತು. ಯಾಕಂತ ಹೇಳಿದರೆ ಅವರ ಪಾತ್ರ ಆಯಿತು, ವೇಷ ಕಳಚಿದ್ರು ಹೋದರು, ಹೌದು, ಅವಸರವಾಗಿ ಹೋದರು. ಪೂರ್ಣ ಪ್ರಸಂಗದ ಮಾಹಿತಿ ಅನ್ನುವಂಥದ್ದು ಇರೋದಿಲ್ಲ. ಅವರ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೋಡಿದ್ರು, ಕೇಳಿದ್ರು, ಹೋದರು. ಈಗ ಮುಂದೆ ಬರುವಾಗ ಅದೇ ಪ್ರಸಂಗ ಬರುವಾಗ ಅವನ ಪಾತ್ರ ಬದಲಾವಣೆ ಆಯಿತು ಅಂತಾದರೆ ಆ ಪಾತ್ರಕ್ಕೆ ತಯಾರಿ ಇರಬೇಕಲ್ಲ. ಇಡೀ ಪ್ರಸಂಗವನ್ನು ನೋಡಿ ಅಧ್ಯಯನ ಮಾಡಿ ಮುಂದೆ ನನಗೆ ಬೇರೆ ಪಾತ್ರ ಬರುವಾಗ ನಾನು ಅದಕ್ಕೆ ಸಿದ್ಧನಾಗಬೇಕೆನ್ನುವಂತಹ ಮನಸ್ಸೇ ಇರುವುದಿಲ್ಲ. ಅದು ನಿಜವಾಗಿ ಬೇಕು, ಯುವ ಕಲಾವಿದರಲ್ಲಿ ಬೇಕು. ಒಂದು ಪ್ರಸಂಗದ ಪೂರ್ತಿ ನಡೆ ಗೊತ್ತಿರಬೇಕು. ಈ ಪಾತ್ರವನ್ನು ಹೀಗೆಯೇ ಮಾಡ್ಬೋದು, ಅದರ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ಮಾಡಿದರೆ ಮುಂದೆ ಅವನಿಗೆ ಆ ಪಾತ್ರ ಬರುವಾಗ ಟೆನ್ಷನ್ ಇಲ್ಲ, ಪಾತ್ರವನ್ನು ಮುಕ್ತವಾಗಿ ಮಾಡಬಹುದು. ಒಂದು ವೇಳೆ ಬಂದರೆ ಮತ್ತೆ ಕೇಳಿಕೊಂಡು ಒದ್ದಾಡಿಕೊಂಡು ರಂಗಸ್ಥಳಕ್ಕೆ ಹೋಗುವುದಕ್ಕಿಂತ ಅವರ ಪಾತ್ರ ಮುಗಿದ ಕೂಡಲೇ ಡ್ರೆಸ್ ಬಿಚ್ಚಿ ಓಡೋದಲ್ಲ, ಅದರ ಬಗ್ಗೆ ನೋಡಿಕೊಳ್ಬೇಕು. ಅವಸರವಾಗಿ ಹೋಗುವುದು, ಈಗ ಆಗುವಂತಹ ಆಕ್ಸಿಡೆಂಟ್ಗಳು ಕೇಳಿದರೆ ತುಂಬ ಬೇಸರ ಆಗ್ತದೆ. ಹಾಗೆ ಮಾಡக்கூಡದು, ಅಷ್ಟು ಅವಸರ ಏನು. ಯಕ್ಷಗಾನ ಪೂರ್ತಿ ಮುಗಿದು ಅಲ್ಲೇ ಇದ್ದು ಬೆಳಿಗ್ಗೆ ಹೋಗಬಹುದು. ನಿಜವಾಗಿ ಕೆಲವರಿಗೆಲ್ಲ ಅನಿವಾರ್ಯ ಇರ್ತದೆ, ಹೋಗ್ತಾರೆ. ಆದರೆ ಅನಿವಾರ್ಯ ಇಲ್ಲದೇ ಇರುವವರು ಕೂಡ ತುಂಬ ಅವಸರವಾಗಿ ಹೋಗ್ತಾರೆ. ಹಾಗೆ ಯುವ ಕಲಾವಿದರಿಗೆ ನಮ್ಮಲ್ಲಿ ಒಂದೇ ಒಂದು ವಿಜ್ಞಾಪನೆ, ಯಾರೂ ಹಾಗೆ ಮಾಡಕೂಡದು. ಅವರನ್ನು ನಂಬಿದಂತಹ ಸಂಸಾರ ಇಲ್ವಾ? ಹೌದು. ಹಾಗೆ ಅವರ ಪಾತ್ರಗಳು ಮುಗಿದು ಇದ್ದಲ್ಲೇ ರೆಸ್ಟ್ ಮಾಡಿ ಮರುದಿವಸ ಬೆಳಗ್ಗೆ ಹೋಗೋದು ಒಳ್ಳೆಯದು. ಅನಿವಾರ್ಯ ಇದ್ದವರು ಹೋಗ್ತಾರೆ, ಮರುದಿವಸ ಕೆಲಸ ಇರುವವರು ಹೋಗ್ತಾರೆ. ಅನಿವಾರ್ಯ ಇಲ್ಲದೇ ಇರುವವರು ಕೂಡ ಅವಸರವಾಗಿ ಹೋಗ್ತಾರೆ. ಹಾಗೆ ಯಕ್ಷಗಾನಕ್ಕೆ ಬರುವಾಗಲೂ ಹಾಗೆ ಅವಸರವಾಗಿ ಬರುವುದು. ಯಾಕೆ? ಅರ್ಧ ಗಂಟೆ ಮುಂಚಿತವಾಗಿ ನಾವು ಹೊರಟು ಬಂದರೆ, ನಾವು ತಾಳ್ಮೆಯಿಂದ ಬಂದರೆ, ನಿಧಾನವಾಗಿ ಬಂದರೆ ಈ ಅವಘಡಗಳೆಲ್ಲ ತಪ್ಪುತ್ತದೆ. ನಮ್ಮನ್ನೇ ನಂಬಿದಂತಹ ಸಂಸಾರ ಇಲ್ವಾ? ತುಂಬ ಆಕ್ಸಿಡೆಂಟ್ಗಳಾಯಿತು, ಯುವ ಕಲಾವಿದರ ಮರಣ ಆಯಿತು. ಬೇಸರದ ಸಂಗತಿ ಬಹಳ. ನಿದ್ರೆ ಬಿಟ್ಟು ಹೋಗುವುದಲ್ವ? ಹೌದು, ಹಾಗಾಗಬಾರ್ದು. ಬಹುಶಃ ಹಿರಿಯ ಕಲಾವಿದರು ಮುಂಚೆ ಎಲ್ಲ ಬೇಗನೆ ಬಂದು ಕುಳಿತಾ ಇದ್ರು ರಂಗಸ್ಥಳದಲ್ಲಿ, ಚೌಕಿಯಲ್ಲಿ ಬಂದು ಅವರ ಒಂದು ಪಾತ್ರವನ್ನ ನೋಡ್ತಾ ಇದ್ರು. ಅಯ್ಯೋ, ಖಂಡಿತ. ಎಷ್ಟು ಬೇಗ ಅಂತ ಹೇಳಿದ್ರೆ ಚೌಕಿ ಪೂಜೆ 8:30 ಅಂತ ಆದ್ರೆ 6 ಗಂಟೆಗೆ ಇರ್ತಾರೆ. 6 ಗಂಟೆಗೆ ಬಣ್ಣಕ್ಕೆ ಕೂತು ವೇಷ ಹೋಗೋದಕ್ಕಿಂತ 1 ಗಂಟೆ ಮುಂಚೆ ಅವರು ತಯಾರಿ ಇರ್ತಾರೆ. ಅವಸರವಾಗಿ ಕಟ್ಟಿಕೊಂಡು ಹೋಗೋದಲ್ಲ ಮೊದಲೆಲ್ಲ ಹಾಗೆ. ಈಗ ಎಂತ ಗೊತ್ತುಂಟ, ಅವಸರವಾಗಿ ತನ್ನ ಪಾತ್ರ ಹೋಗುವುದಕ್ಕೆ 1-2-3 ನಿಮಿಷ ಇರುವಾಗ ಅವಸರವಾಗಿ ಕಟ್ಟಿಕೊಂಡು ಓಡಿತು. ಆ ಮೊದಲಿನ ಕಲಾವಿದರ ತಾಳ್ಮೆ, ಕೂತು ಆಟ ನೋಡುವುದು, ವೇಷ ಕಟ್ಟಿ 1 ಗಂಟೆ ಕೂತು ಆರಾಮ ಮಾಡಿ. ಈಗ ಪೆರುವೆ ನಾರಾಯಣ ಶೆಟ್ಟರ್ ಅವರೆಲ್ಲ 1 ಗಂಟೆ ಮುಂಚೆ ವೇಷ ಮಾಡಿ ಸ್ವಲ್ಪ ಆರಾಮ ಮಾಡಿ ರಂಗಸ್ಥಳಕ್ಕೆ ಹೋಗುವಾಗ ಫ್ರೆಶ್ ಇರ್ತಾರೆ.
ಹಾಗಿರಬೇಕು. ಮೊದಲ ಕಲಾವಿದರು ನಮಗೆ ನಿಜವಾಗಿ ಆದರ್ಶ. ಖಂಡಿತ. ಮೊದಲೇ ವೇಷ ಕಟ್ಟಿ ಕೂತು ಅವರ ಪಾತ್ರಕ್ಕಿಂತ ಮುಂಚೆ ಅದು ಒಳ್ಳೆಯದಲ್ವಾ? ಈಗ ಅವಸರ ಕಟ್ಟಿಕೊಂಡು ಹೋಗೋದಕ್ಕಿಂತ ಹಾಗೆ ಎಲ್ಲ ತರಾತುರಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಆರಾಮದಲ್ಲಿ ಹೋದರೆ ರಂಗಸ್ಥಳದಲ್ಲಿ ನಮ್ಮ ಅಭಿರುಚಿನ ಅಭಿವ್ಯಕ್ತಿಪಡಿಸೋದಕ್ಕೆ ಆಗ್ತದೆ. ಕೆಲವು ಯುವ ಕಲಾವಿದರು ಈಗ ವಿದ್ಯಾಭ್ಯಾಸದ ಜೊತೆಗೆ ಯಕ್ಷಗಾನದಲ್ಲಿ ತೊಡಗಿಸುವಂತದ್ದು ಒಂದು ರೀತಿಯಲ್ಲಿ ಖುಷಿಯ ವಿಚಾರವೇ, ಇದರ ಬಗ್ಗೆ ಹೇಳೋದಾದ್ರೆ? ಹೌದು, ಖುಷಿ ಅಂದರೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಆರ್ಥಿಕವಾಗಿ ಅವರಿಗೆ ಇದು ಬೆಂಬಲ ಸಿಕ್ಕಿದ ಹಾಗೆ ಆಗ್ತದೆ. ತಮ್ಮ ವಿದ್ಯಾಭ್ಯಾಸಕ್ಕೆ ಇದರಿಂದ ಸಿಗುವಂಥ ಹಣ ವಿನಿಯೋಗ ಆಗ್ತದೆ. ಮತ್ತು ನೋಡಿ, ಶಾಲೆಗಳಲ್ಲಿ ಕಲಿತ ಕಾರಣ ಇದನ್ನು ಯಕ್ಷಗಾನವನ್ನು ಉಪಯೋಗಿಸುವುದಕ್ಕಾಗ್ತದೆ ನೋಡಿ. ಹಾಗೆ ಕಲಿಕೆಯ ಜೊತೆಯಲ್ಲಿ ಈ ಯಕ್ಷಗಾನದಲ್ಲಿಯೂ ಸೇವೆ ಮಾಡಿ ತುಂಬ ಮೇಳಗಳಲ್ಲಿ ಅಂತಹ ಕಲಾವಿದರಿದ್ದಾರೆ. ಕಲಿಯುತ್ತಾ ಯಕ್ಷಗಾನದಲ್ಲಿ ಸೇವೆ ಮಾಡಿದಂಥ ಕಲಾವಿದರಿದ್ದಾರೆ, ಒಳ್ಳೆಯ ಕಲಾವಿದರಿದ್ದಾರೆ, ಒಳ್ಳೆಯ ನಾಟ್ಯ ಮಾತುಗಾರಿಕೆ ಕಲಾವಿದರು ಇದ್ದಾರೆ. ಇದು ಬಹಳ ಹೆಮ್ಮೆಯ ಸಂತೋಷದ ವಿಷಯ. ಬೇಕು, ಅದು ಎಲ್ಲರಲ್ಲಿ ಯಕ್ಷಗಾನದ ಬಗ್ಗೆ ಅಭಿರುಚಿ ಬೇಕು. ಕೆಲವರು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದ್ದಾರೆ. ಈಗ ಕಲಿಕೆ ಜೊತೆಲಿ ಇದೆಯೇ ನಮಗೆ ವೃತ್ತಿ ಅಂತ ಸಮಾಧಾನ ಉಂಟು ಅವರಿಗೆ. ಕೆಲವು ಮೇಳದಲ್ಲೆಲ್ಲ ಅವರಿಗೆ ರಿಯಾಯಿತಿ ಉಂಟು, ಆಯಿತು ಕಲೀಲಿಕ್ಕೆ ಉಂಟಲ್ಲ, ಆಯಿತು ನೀನು ಬೇಗ ಹೋಗು ಅಂತ. ಹಾಗೆ ಸರ್, ಈಗ ಒಂದು ಯಕ್ಷಗಾನ ರಂಗದಲ್ಲಿ ಒಟ್ಟು ಎಷ್ಟು ವರ್ಷ ಆಯಿತು ಸರ್? ನಾನು 23 ವರ್ಷ ಆಯಿತು. 16 ವರ್ಷ ಕಟೀಲು ಮೇಳದಲ್ಲಿದ್ದೆ, 1 ವರ್ಷ ಬಪ್ಪನಾಡು ಸುಂಕದಕಟ್ಟೆ, ಪ್ರಸ್ತುತ ಪಾವಂಜ ಮೇಳದಲ್ಲಿ ಇದು 6ನೇ ವರ್ಷದ ತಿರುಗಾಟ. ಈ ಒಂದು ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ ಸರ್ 23 ವರ್ಷಗಳ ತಿರುಗಾಟ? ಯಕ್ಷಗಾನ ಅಂತ ಹೇಳಿದ್ರೆ ನನ್ನ ಉಸಿರು. ಅದೇ ನನಗೆ ಅನ್ನ ಆಹಾರ ಎಲ್ಲ ಯಕ್ಷಗಾನವನ್ನು ದೇವರು ಅಂತ ನಾನು ಪೂಜಿಸ್ತಾ ಇದ್ದೇನೆ. ಅದಕ್ಕೆ ಬಾಲ್ಯದಲ್ಲಿ ಏನು ಕನಸು ಕಂಡಿದ್ರೆ ಅದೇ ಆಗಿದೆ ಈಗ. ಹೌದು, ಏನು ಸೇವೆ, ಇದು ದೇವರ ಸೇವೆ ಅಂತ ನಾನು ಸ್ವೀಕರಿಸಿ ಬರುವಾಗಲೇ ಪಟ್ಲ ಭಾಗವತರ ಸಂಸರ್ಗ ಸಿಕ್ಕಿತು. ದೇವತಾ ಮನುಷ್ಯ ಅವರು. ಹಾಗೆ ನನಗೆ ಮರುಜನ್ಮ ನೀಡಿದ್ದು ಪಾವಂಜ ಮೇಳ. 16 ವರ್ಷ ತೃಪ್ತಿಯ ತಿರುಗಾಟ ನಾನು ಕಟೀಲು ಮೇಳದಲ್ಲಿ ಮಾಡಿದ್ದೆ. ತುಂಬಾ ಪುರಾಣ ಪ್ರಸಂಗಗಳನ್ನು ಅಧ್ಯಯನ ಮಾಡುವುದಕ್ಕೆ ಸೂಕ್ತವಾದಂತಹ ವೇದಿಕೆ ಕಟೀಲು ಮೇಳ. ಬೇರೆ ಬೇರೆ ಪ್ರಸಂಗಗಳು ಆಗ್ತಾ ಇತ್ತು ನೋಡಿ. ಆ ಪಾಠ ಅಲ್ಲಿ ಏನಾಗಿತ್ತು ಮೊದಲು ಅದೆಲ್ಲ ಈಗ ನೆನಪಿರುವ ಕಾರಣವೇ ಈಗ ಏನಾದರೂ ಒಂದು ಹೊಸ ಪಾತ್ರ ಬಂದರೂ ಕೂಡ ಈಗ ಭಯ ಇಲ್ಲ. ಪ್ರೆಸೆಂಟ್ ಮಾಡೋದಕ್ಕೆ ಮೊದಲು ಆಟ ನೋಡಿದ ಅನುಭವ, ಅಲ್ಲಿದ್ದ ಹಿರಿಯ ಕಲಾವಿದರೊಂದಿಗೆ ಹಂಚಿಕೊಂಡಂತಹ ದಿನಗಳು ಎಲ್ಲ ನೆನಪಿಗೆ ಬರ್ತದೆ ಈಗ. ಹಾಗಾಗಿ ಏನಾದರೂ ಒಂದು ಹೊಸ ಪಾತ್ರ ಬಂದರೂ ತುಂಬ ತಲೆಬಿಸಿ ಮಾಡಬೇಕು ಅಂತಿಲ್ಲ. ಹಾಗೆ ಆ ಅನುಭವಗಳು 16 ವರ್ಷ ಕಟೀಲು ಮೇಳದ ತಿರುಗಾಟ. ಕಟೀಲು ಮೇಳ ಬಿಟ್ಟ ಬಳಿಕ ಏನು ಅಂತ ಯೋಚನೆ ಮಾಡುವಾಗ ನಮಗೀಗ ಪಾವಂಜ ಮೇಳ ಒಂದು ಒದಗಿದ್ದು. ಅದು ತುಂಬ ಎಷ್ಟು ಹೇಳಿದರೂ ಕಡಿಮೆ. ಸರ್, ಈಗ ಯಕ್ಷಗಾನದಲ್ಲಿ ತಿಟ್ಟುಗಳು 2 3 ಕೂಡ ಇದೆ. ಬಡಗು ಅಂತ, ತೆಂಕು ಬಡಗು, ಬಡಗು. ಇದ್ರ ಬಗ್ಗೆ ಇದು ವ್ಯತ್ಯಾಸ ಹೇಗಿರ್ತದೆ ಅಂತ ಹೇಳಿ? ಅಂದ್ರೆ ತೆಂಕಿಗೂ ಬಡಗಿಗೂ ನಾಟ್ಯದ ವಿಷಯದಲ್ಲಿ ತಾಳಗಳ ವಿಷಯಗಳಲ್ಲಿ ಹೆಚ್ಚು ವ್ಯತ್ಯಾಸಗಳಿಲ್ಲ. ತಾಳಗಳು ಹಾಗೇ ಇರ್ತದೆ. ಅಂದ್ರೆ ಕುಣಿಯುವ ವಿಧಾನ ಬಡಗಿದ್ದು ಅದು ಬೇರೆ ಇರ್ತದೆ. ಅವರೆಲ್ಲ ಶೃಂಗಾರಕ್ಕೆಲ್ಲ ಹೆಚ್ಚು ಒತ್ತು ಕೊಡ್ತಾರೆ. ತೆಂಕಿನಲ್ಲಿ ಹಾಗಲ್ಲ. ವೀರರಸಗಳು, ನಮ್ಮಲ್ಲೆಲ್ಲ ವೀರರಸಗಳಿಗೆ ಹೆಚ್ಚು ಇದು ಉಂಟು, ಮೌಲ್ಯ ಉಂಟು. ಅಲ್ಲೆಲ್ಲ ಕಡಿಮೆ. ಅಲ್ಲಿ ವೀರರಸಗಳನ್ನ ನಮಗೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲೇ ವೀರರಸಗಳಿಗೆ ಅಲ್ಲೇ ವೀರರಸಗಳಿಗೂ ವ್ಯತ್ಯಾಸ ಉಂಟು. ಮತ್ತು ಅಲ್ಲಿ ಸಂಭಾಷಣೆ ಹೆಚ್ಚಾಗಿ ಕಾಲ್ಪನಿಕ ಪ್ರಸಂಗಗಳು ಆಗುವುದಲ್ಲಿ ಬಡಗಿನಲ್ಲಿ ಸಂಭಾಷಣೆಯ ಮೂಲಕವಾಗಿ ಜನರನ್ನು ಆಕರ್ಷಿಸ್ತಾರೆ. ಆ ಸಂಭಾಷಣೆಯನ್ನು ಪೋಣಿಸ್ತಾ ಹೋಗ್ತಾರೆ. ಇಲ್ಲಿಯೂ ಹಾಗೇನಿಲ್ಲ. ಈಗ ಶೃಂಗಾರಕ್ಕೂ ಒಂದು ಮಿತಿಯೊಳಗೆ ಮುಗಿಸ್ತಾರೆ. ಸಂಭಾಷಣೆ ವಿಷಯ ಬಂದಾಗ ಬಡಗುತಿಟ್ಟು ತುಂಬ ಅವರು ಅದಕ್ಕೆ ಬೇಕಾಗಿ ಪೂರ್ವ ತಯಾರಿ ಮಾಡಿ ಹೀಗೆ ಮಾತಾಡಬೇಕಂತ ಹೋಗ್ತಾರೆ. ಅದು ಜನರನ್ನು ತುಂಬ ಹಿಡಿದಿಟ್ಟುಕೊಳ್ತದೆ. ಸರ್, ನಮ್ಮೊಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಧನ್ಯವಾದ, ಅಭಿನಂದನೆಗಳು. ಇದಾಗಿತ್ತು ಡಿ ಮಾಧವ್ ಬಂಗೇರ ಕೊಳತಮಜಲ್ ಅವರ ಯಕ್ಷ ಜೀವನದ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ